ಸ್ಮಾರ್ಟ್ ಸಿಟಿ ಅನ್ನೋ ಅಣೆಪಟ್ಟಿ ಹೊತ್ತುಕೊಂಡಿರೋ ತುಮಕೂರು ನಗರ ಇನ್ನೂ ಸಂಪೂರ್ಣವಾಗಿ ಸ್ಮಾರ್ಟ್ ಆಗಿಲ್ಲ. ಕೇವಲ 7 ವಾರ್ಡ್ಗಳಿಗಷ್ಟೇ ಈ ಸ್ಮಾರ್ಟ್ ಸಿಟಿ ಯೋಜನೆ ಸೀಮಿತವಾಗಿದ್ದು, ನಗರದ ಉಳಿದ ವಾರ್ಡ್ಗಳಲ್ಲಿ ಇನ್ನಿಲ್ಲದ ಸಮಸ್ಯೆಗಳಿವೆ. ಸ್ವಚ್ಛತೆ ವಿಚಾರದಲ್ಲಂತೂ ತುಮಕೂರು ನಗರ ತೀರಾ ಹಿಂದೆ ಬಿದ್ದಿದೆ. ಎಸ್ ವೀಕ್ಷಕರೇ, ತುಮಕೂರಿನ ಗಾರ್ಡನ್ ರೋಡ್ನಲ್ಲಿ ಮ್ಯಾನ್ವಾಲ್ ತುಂಬಿ ನೀರು ಹೊರಬರುತ್ತಿದ್ದು, ರಸ್ತೆ ಬದಿಯಲ್ಲಿರುವ ಅಂಗಡಿ ಮತ್ತು ಮನೆಯವರಿಗೆ ಹಾಗೂ ಸಾರ್ವಜನಿಕರಿಗೆ ತೊಂದರೆಯಾಗುತ್ತಿದೆ. ಇದರಿಂದ ವಾಸನೆ ಹಾಗೂ ಸೊಳ್ಳೆ ಹೆಚ್ಚಾಗಿದೆ. ಈ ಸಮಸ್ಯೆ ಹಲವು ತಿಂಗಳಿಂದ ಕಂಡು ಬರುತ್ತಿದೆ. ದಿವಸ ಈ ರಸ್ತೆ ಓಡಾಡ್ತೀವಿ, ಮ್ಯಾನ್ವಾಲ್ ಓಪನ್ ಆಗಿ ನೋಡಿ ಇವರೆಲ್ಲ ಪಾಪ ಕವರ್ ಮಾಡಿದ್ದಾರೆ. ನೀರು ಹೋಗ್ತಾ ಇದೆ, ಎಲ್ಲ ಗಾಡಿ ಹೋಗ್ಬೇಕಾದ್ರೆ ಸಿಡಿದು ಜನಕ್ಕೆಲ್ಲ ತೊಂದರೆ, ಸಾಕಷ್ಟಿನ ಸಮಸ್ಯೆ ಐತೆ. ಬಟ್ ಆಯುಕ್ತರು ಅಥವಾ ಮುನ್ಸಿಪಾಲಿಟಿ ಯಾರು ಗಮನ ಹರಿಸ್ತಾ ಇಲ್ಲ. ಗಮನ ಹರಿಸಿ ಒಂದು ಸ್ವಲ್ಪ ರೆಡಿ ಮಾಡಿಸಿದ್ರೆ ಜನಕ್ಕೆ ಅನುಕೂಲ ಆಗ್ಬೋದು ಅಂತೇಳಿ ಮುನ್ಸಿಪಲ್ನವರಲ್ಲಿ ಒಂದು ಮನವಿ. ಕಮ್ಮಿ ಅಂದರೆ ಒಂದೂವರೆ 2-3 ತಿಂಗಳಿಂದ ಇದೇ ಸಮಸ್ಯೆ ಐತೆ. ಯಾರಿಗೆ ಹೇಳೋಣ ಮೇಡಮ್, ಅಲ್ಲೋದ್ರೆ ಯಾರು ಒಬ್ರಿಗೊಬ್ರು ಮಾತಾಡ್ಸಾರ ಕೇಳಲ್ಲ. ಮಾಮೂಲಿ ಯಥಾ ರಾಜ ತಥಾ ಪ್ರಜಾ, ಮಾಮೂಲಿ ನೋಡೋದು ನಡೀತಾ ಇರೋದು ಬಿಡು, ಚಲ್ತಾ ಏನು ಓಡಾಡ್ತಾ ಇದೀವಿ ನಾವು. ಪಾಪ ಇವರು ಅಂಗಡಿಗಳವರು ತುಂಬ ತೊಂದರೆ, ಅಂಗಡಿ ವ್ಯಾಪಾರದವ್ರಿಗೂ ತೊಂದರೆ. ಅವರೇನು ಯಾಕೋ ಗಮನಕ್ಕೆ ಹಾಕೊಂಡಿಲ್ಲ ಅನ್ಸುತ್ತೆ, ಇಷ್ಟೊಂದು ಸಮಸ್ಯೆ ಐತೆ. ಹಾಗೆ ಭಾರಿ ಗಾತ್ರದ ವಾಹನಗಳು ಬಂದಾಗ ರಸ್ತೆಯಲ್ಲಿರುವ ಕೊಳಚೆ ನೀರು ಸಿಡಿದು ಎಷ್ಟೋ ಬಾರಿ ಜನರು ಪರದಾಡುವಂತಾಗಿದೆ. ಅಕ್ಕಪಕ್ಕದ ಮನೆಯವರು ಮಹಾನಗರ ಪಾಲಿಕೆ ಅವರಿಗೆ ವಿಷಯ ತಲುಪಿಸಿದ್ರು ಸಹ ಅಲ್ಲಿನ ಯಾವೊಬ್ಬ ಅಧಿಕಾರಿಯೂ ಗಮನ ಹರಿಸದೆ ತಮ್ಮ ಬೇಜವಾಬ್ದಾರಿತನವನ್ನ ತೋರಿಸಿದ್ದಾರೆ. ಇದರಿಂದ ಸಾರ್ವಜನಿಕರು ಮೂಗು ಮುಚ್ಚಿಕೊಂಡು ಜೀವನ ಸಾಗಿಸುವಂತೆ ಆಗಿದೆ. ಈಗಲಾದರೂ ಇದರ ಬಗ್ಗೆ ಮಹಾನಗರ ಪಾಲಿಕೆಯವರು ಎಚ್ಚೆತ್ತುಕೊಂಡು ಈ ಸಮಸ್ಯೆಯನ್ನ ಬಗೆಹರಿಸುತ್ತಾರೆ ಎಂದು ಕಾದು ನೋಡಬೇಕಾಗಿದೆ.